ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ತಂದೆಯಿಂದ ಮಗನಿಗೆ ಹಸ್ತಾಂತರಿಸಲ್ಪಟ್ಟ ಶ್ರೇಷ್ಠವಾದ ಸತ್ಯಗಳು. ಈ ದಿನದ ದೇವರ ವಾಕ್ಯ, ಅವನನ್ನು ತನ್ನ ಮನೆಗೆ ಯಜಮಾನನನ್ನಾಗಿಯೂ ತನ್ನ ಆಸ್ತಿಗೆಲ್ಲ ಅಧಿಕಾರಿಯನ್ನಾಗಿಯೂ ಮಾಡಿದನು. ತನ್ನ ಪ್ರಧಾನರನ್ನು ಇಷ್ಟಾನುಸಾರವಾಗಿ ಬಂಧಿಸುವುದಕ್ಕೂ ತನ್ನ ಮಂತ್ರಿಗಳಿಗೆ ಬುದ್ಧಿ ಕಲಿಸುವುದಕ್ಕೂ ಅವನಿಗೆ ಅಧಿಕಾರ ಕೊಟ್ಟನು. ಕೀರ್ತನೆಗಳು 105ನೇ ಅಧ್ಯಾಯ 21 ಮತ್ತು 22ನೇ ವಚನಗಳು. ಯೋಸೇಫನಿಗೆ ಅವನ ಬಾಲ್ಯದಲ್ಲಿ ದೇವರ ಪ್ರೀತಿ ಮತ್ತು ಭಯವನ್ನು ಕಲಿಸಲಾಗಿತ್ತು. ಆಗಾಗ್ಗೆ ತಂದೆಯ ಗುಡಾರದಲ್ಲಿ, ಸಿರಿಯ ದೇಶದ ನಕ್ಷತ್ರಗಳ ಅಡಿಯಲ್ಲಿ ಬೆತೇಲಿನ ರಾತ್ರಿ ದರ್ಶನದ ಕಥೆಯನ್ನು ಅವನಿಗೆ ಹೇಳಲಾಗಿತ್ತು. ಪರಲೋಕದಿಂದ ಭೂಮಿಯವರೆಗೆ ಚಾಚಿಕೊಂಡಿದ್ದ ಏಣಿ, ದೇವದೂತರು ಅದರಲ್ಲಿ ಮೇಲಿನಿಂದ ಕೆಳಗೆ ಇಳಿಯುವ, ಕೆಳಗಿನಿಂದ ಮೇಲೆ ಏರುವ ದೇವದೂತರು ಮತ್ತು ಮೇಲಿನ ಸಿಂಹಾಸನದಿಂದಲೇ ತನ್ನನ್ನು ತಾನು ಪ್ರಕಟಿಸಿಕೊಂಡ ದೇವರ ಕಥೆಯನ್ನು ಯೋಸೇಫನಿಗೆ ಹೇಳಲಾಗಿತ್ತು. ಯಬ್ಬೋಕ್ ಹೊಳೆಯ ದಡದಲ್ಲಿ ನಡೆದ ಸಂಘರ್ಷದ ಕಥೆ, ಯಾಕೋಬನು ಉಳಿಸಿಕೊಂಡಿದ್ದ ಪಾಪಗಳನ್ನು ತ್ಯಜಿಸಿ ಅವನು ಜಯಶಾಲಿಯಾಗಿ ನಿಂತದ್ದು ಮತ್ತು ದೇವರ ಸಂಗಡಲೂ ಮನುಷ್ಯರ ಸಂಗಡಲೂ ಹೋರಾಡಿ ಗೆದ್ದ ಕಾರಣ ಇಸ್ರಾಯೇಲೆಂದು ಬಿರುದನ್ನು ಪಡೆದ ಕಥೆ ಎಲ್ಲವನ್ನೂ ಯೋಸೇಫನಿಗೆ ತಿಳಿಸಿಕೊಡಲಾಗಿತ್ತು. ತನ್ನ ತಂದೆಯ ಕುರಿಹಿಂಡುಗಳನ್ನು ನೋಡಿಕೊಳ್ಳುತ್ತಿದ್ದ ಕುರಿ ಕಾಯುವ ಹುಡುಗನಾದ ಯೋಸೇಫನ ಶುದ್ಧವಾದ ಮತ್ತು ಸರಳವಾದ ಜೀವನವು ಅವನ ದೈಹಿಕ ಮತ್ತು ಮಾನಸಿಕ ಶಕ್ತಿಯ ಬೆಳವಣಿಗೆಗೆ ಅನುಕೂಲಕರವಾಗಿತ್ತು. ಪ್ರಕೃತಿಯ ಮೂಲಕ ಆತನು ದೇವರೊಂದಿಗೆ ಇಟ್ಟುಕೊಂಡಿದ್ದ ಸಂಪರ್ಕ ಮತ್ತು ತಂದೆಯಿಂದ ಮಗನಿಗೆ ಹಸ್ತಾಂತರಗೊಂಡ ಶ್ರೇಷ್ಠವಾದ ಸತ್ಯಗಳನ್ನು ಪರಿಶುದ್ಧವಾದ ನಂಬಿಕೆ ಎಂದು ಅಧ್ಯಯನ ಮಾಡುವ ಮೂಲಕ ಆತನ ಮನಸ್ಸಿನ ಬಲವನ್ನು ಮತ್ತು ಸತ್ಯತತ್ವಗಳ ಮೇಲಿನ ದೃಢತೆಯನ್ನು ಅವನು ಹೊಂದಿಕೊಂಡಿದ್ದನು. ಅವನ ಜೀವನದ ಕಷ್ಟದಲ್ಲಿ ಕಾನಾನ್ ದೇಶದ ತನ್ನ ಬಾಲ್ಯದ ಮನೆಯಿಂದ ಐಗುಪ್ತ ದೇಶದಲ್ಲಿ ಅವನಿಗೆ ಕಾಯುತ್ತಿದ್ದ ಬಂಧನದ ಕಡೆಗಿನ ಆ ಭಯಾನಕ ಪ್ರಯಾಣವನ್ನು ಅವನು ಮಾಡುತ್ತಿದ್ದಾಗ, ಅವನು ಕೊನೆಯ ಬಾರಿ ಬೆಟ್ಟಗಳು ಮರೆಮಾಡುತ್ತಿದ್ದ ತನ್ನ ಸಂಬಂಧಿಕರ ಗುಡಾರಗಳನ್ನು ಹುಡುಕಿ ಹುಡುಕಿ ನೋಡುತ್ತಾ ತನ್ನ ತಂದೆಯ ದೇವರನ್ನು ಯೋಸೇಫನು ಜ್ಞಾಪಕ ಮಾಡಿಕೊಂಡನು. ಅವನು ತನ್ನ ಬಾಲ್ಯದ ಪಾಠಗಳನ್ನು ನೆನಪಿಸಿಕೊಂಡನು ಮತ್ತು ಪರಲೋಕ ರಾಜನ ಪ್ರಜೆಯಾಗಿ ಪ್ರಕಟಪಡಿಸಿಕೊಳ್ಳಬೇಕು ಮತ್ತು ತಾನು ಕಲಿತ ಪಾಠದಂತೆ ತಾನು ಜೀವಿಸಿ ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ಳಬೇಕು ಎಂಬ ದೃಢ ಸಂಕಲ್ಪದಿಂದ ಅವನ ಆತ್ಮವು ರೋಮಾಂಚನಗೊಂಡಿತು. ಅನ್ಯನಾಗಿ ಗುಲಾಮನಾಗಿರುವ ಕಹಿಯಾದ ಜೀವನ, ಅನ್ಯ ಜನಾಂಗದ ಆರಾಧನೆಯ ದೃಶ್ಯಗಳು ಮತ್ತು ಶಬ್ದಗಳ ನಡುವೆ, ಸಂಪತ್ತು ಮತ್ತು ಅಲ್ಲಿನ ಸಂಸ್ಕೃತಿಯ ಎಲ್ಲಾ ಆಕರ್ಷಣೆಗಳು ಮತ್ತು ರಾಜತ್ವದ ಆಡಂಬರದಿಂದ ಸುತ್ತುವರೆದಿದ್ದ ಆರಾಧನೆಯ ನಡುವೆಯೂ ಯೋಸೇಫನು ದೃಢನಿಶ್ಚಯದಿಂದ ಇದ್ದನು. ಕರ್ತವ್ಯಕ್ಕೆ ವಿಧೇಯನಾಗಿರಬೇಕು ಎಂಬ ಪಾಠವನ್ನು ಅವನು ಕಲಿತಿದ್ದನು. ಕೆಳಮಟ್ಟದಿಂದ ಅತ್ಯಂತ ದೊಡ್ಡ ಸ್ಥಾನದವರೆಗಿನ ಎಲ್ಲಾ ಸ್ಥಾನಗಳಲ್ಲೂ ಅವನಲ್ಲಿದ್ದ ನಿಷ್ಠೆಯು ಪ್ರತಿಯೊಂದು ಬಲಗಳಿಗೆ ಅತ್ಯುನ್ನತ ಸೇವೆ ಮಾಡಲು ತರಬೇತಿ ನೀಡಿತು. ಅವನನ್ನು ಫರೋಹನ ಆಸ್ಥಾನಕ್ಕೆ ಕರೆಯಲ್ಪಟ್ಟ ಸಮಯದಲ್ಲಿ ಐಗುಪ್ತ ದೇಶವು ಎಲ್ಲಾ ರಾಷ್ಟ್ರಗಳಲ್ಲಿ ಶ್ರೇಷ್ಠವಾಗಿತ್ತು. ನಾಗರಿಕತೆ, ಕಲೆ, ಕಲಿಕೆ ಇವುಗಳಲ್ಲಿ ಬೇರೆ ಯಾವ ದೇಶವೂ ಅದಕ್ಕೆ ಸಮಾನವಾಗಿರಲಿಲ್ಲ. ಅತ್ಯಂತ ಕಷ್ಟ ಮತ್ತು ಅಪಾಯದ ಸಮಯಗಳಲ್ಲಿ ಯೋಸೇಫನು ರಾಜ್ಯದ ವ್ಯವಹಾರಗಳನ್ನು ನಿರ್ವಹಿಸಿದನು. ರಾಜನ ಮತ್ತು ಜನರ ವಿಶ್ವಾಸವನ್ನು ಗಳಿಸುವ ರೀತಿಯಲ್ಲಿ ಅವನು ವ್ಯವಹಾರಗಳನ್ನು ಮಾಡುತ್ತಿದ್ದನು. ಫರೋಹನು ಅವನನ್ನು ತನ್ನ ಮನೆಗೆ ಯಜಮಾನನನ್ನಾಗಿಯೂ ತನ್ನ ಆಸ್ತಿಗೆಲ್ಲ ಅಧಿಕಾರಿಯನ್ನಾಗಿಯೂ ಮಾಡಿದನು. ತನ್ನ ಪ್ರಧಾನರನ್ನು ಇಷ್ಟಾನುಸಾರವಾಗಿ ಬಂಧಿಸುವುದಕ್ಕೂ ತನ್ನ ಮಂತ್ರಿಗಳಿಗೆ ಬುದ್ಧಿ ಕಲಿಸುವುದಕ್ಕೂ ಅವನಿಗೆ ಅಧಿಕಾರ ಕೊಟ್ಟನು. ದೇವರಿಗೆ ನಿಷ್ಠನಾಗಿರುವುದು, ಕಾಣದವುಗಳ ಮೇಲೆ ನಂಬಿಕೆ ಇಡುವುದು, ಇವು ಮಾತ್ರ ಅವನ ಆಧಾರವಾಗಿತ್ತು. ಇದರಲ್ಲಿ ಮಾತ್ರ ಅವನ ಶಕ್ತಿಯು ಅಡಗಿತ್ತು.
ಯಾಕೋಬನ ವಂಶಸ್ಥರನ್ನು ರಕ್ಷಿಸುವ ಪರಾಕ್ರಮಿಯ ಭುಜಬಲದಿಂದಲೂ ಇಸ್ರಾಯೇಲನಿಗೆ ಪಾಲಕನೂ ಬಂಡೆಯೂ ಆಗಿರುವಾತನ ಕಡೆಯಿಂದಲೂ ಅವನ ಬಿಲ್ಲು ಸ್ಥಿರವಾಗಿ ನಿಂತಿತ್ತು, ಅವನ ಕೈಗಳು ಚುರುಕಾಗಿ ಮಾಡಲ್ಪಟ್ಟವು ಎಂದು ವಾಕ್ಯವು ಹೇಳುತ್ತದೆ. ಯೋಸೇಫನು ಮತ್ತು ದಾನಿಯೇಲನು ಇಬ್ಬರೂ ತಮ್ಮ ಆರಂಭಿಕ ತರಬೇತಿಯ ತತ್ವಗಳಿಗೆ ತಾವು ನಿಜವಾಗಿಯೂ ಬದ್ಧರಿದ್ದರು ಎಂಬುದನ್ನು ಸಾಬೀತುಪಡಿಸಿದರು. ಅವರು ಯಾರ ಪ್ರತಿನಿಧಿಗಳಾಗಿದ್ದರೋ ಆ ಮಹೋನ್ನತನಿಗೆ ಅವರು ನಿಷ್ಠೆಯಿಂದಿದ್ದರು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.